ಹ್ಮ್ ಸುಖಾಸ ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಂಜಾನೆ ಎತ್ಕೊಳ್ಳೋಣ ನಮ್ಮದು ಮನೆ ಕೆಲಸ ಸ್ಟಾರ್ಟ್ ಆಗೈತಿ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಅಕ್ಷುಗೆ ನಾನು 7:30 ಗಂಟೆಗೆ ಡಬ್ಬಿ ಮಾಡಿ ಕಳಿಸ್ಬಿಡ್ತೀನಿ ಸ್ಕೂಲಿಗೆ. 7:30 ಗಂಟೆಗೆ ಬಸ್ ಬರ್ತೈತಿ, ಅಷ್ಟೊತ್ತಿಗೆಲ್ಲ ಹೋಗಿಬಿಟ್ಟಿರ್ತಾಳೆ. ಅದಾದಮೇಲೆ 9 ಗಂಟೆಗೆ ಅನೀಶ್ ಹೋಗ್ತಾನೆ. ಅದ್ರ ಮಧ್ಯದಲ್ಲಿ ನಾನು ಅನೀಶನ ಕಡೆಯಿಂದ ಈ ಕೆಲಸ ಮಾಡಿಸ್ಕೊಳಕ್ತಿದೆ. ಯಾಕಂದ್ರೆ ಶ್ರಾವಣ ಬಂತಲ್ಲ, ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೋಸ್ಕರ ಈ ರೂಮ್ನಲ್ಲಿರುವಂತಹ ಮೇಲ್ಗಡೆ ಇರುವಂತಹ ಎಲ್ಲ ಡಬ್ಬಗಳನ್ನು ಕೆಳಗೆ ಇಳಿಸಿದ್ನಂದ್ರೆ ಆರಾಮಾಗಿ ನಾನು ಆಮೇಲೆ ಹೊರಗಡೆ ಇಟ್ಕೊಂಡು ಕ್ಲೀನ್ ಮಾಡ್ಬೋದು ಅಂಥೇಳಿ ಅವ ಇದ್ದಾಗಲೇ ತೆಗ್ಸಿದ್ರಾಯ್ತು ಅಂಥೇಳಿ ಇಷ್ಟು ಏನು ಮೇಲ್ಗಡೆ ಏನು ಸಾಮಾನು ಇದಾವಲ್ಲ ಇಷ್ಟು ಎಲ್ಲ ತೆಗೆಸಿ ಕೆಳಗಡೆ ಇಡ್ಸೀನಿ. ಈಗೇನು ಸ್ವಚ್ಛ ಮಾಡಲ್ಲ, ಇನ್ನೂ ಕೆಲಸ ಐತಿ ಕಿಚನ್ ಒಳಗೆ. ಅದಾದಮೇಲೆ ನಾನು ಈ ಕೆಲಸವನ್ನು ನೋಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ಅಡುಗೆ ಮನೆಯಲ್ಲಿ ನಾನೀಗ ಚಪಾತಿ ಮತ್ತು ರೊಟ್ಟಿ ಮಾಡಾಕ್ತೀನಿ. ಫಸ್ಟಿಗೆ ಚಪಾತಿ ಮಾಡಿ ಮುಗಿಸ್ಬಿಡ್ತೀನಿ. ಅದಾದಮೇಲೆ ಈ ಒಂದು 7-8 ರೊಟ್ಟಿ ಬೇಕಾಗ್ತಾವೆ, ಅಷ್ಟನ್ನೇ ಮಾಡೋದು. ಚಪಾತಿನೇ ಒಂದು 30-35 ಚಪಾತಿ ಬೇಕಾಗ್ತಾವೆ. ಈ ಟೈಮ್ ನಾವು ವೇಸ್ಟ್ ಮಾಡಬಾರ್ದು ಅಂಥೇಳಿ, ಯಾಕಂದ್ರೆ ಜಾಸ್ತಿನೇ ಇರ್ತೈತಿ, 1-1.5 ತಾಸರ ಆಗ್ತೈತಿ. ಹಿಟ್ಟು ನಾದಿಟ್ಟು ಮೇಲೇ ನಾನು ಚಪಾತಿ ಮಾಡೋದು ಮತ್ತು ರೊಟ್ಟಿ ಮಾಡೋದು 1-1.5 ತಾಸು ಆಗ್ತೈತಿ. ಅಷ್ಟು ವೇಸ್ಟ್ ಆಗಬಾರ್ದು ಅಂಥೇಳಿ ಇಲ್ಲಿ ನಾನು ಕೆಲಸ ಮಾಡ್ತಾನೆ. SR ಎಜುಕೇಷನ್ ಚಾನಲಲ್ಲಿ ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು ನೋಡಾಕ್ತೀನಿ. ಈಗ ನಾನು ಸೋಷಿಯಲ್ ಸೈನ್ಸ್ನ ಸೆಕೆಂಡ್ ಲೆಸನ್ 6th ಕ್ಲಾಸಿಂದು ಭಾರತ ನಮ್ಮ ಹೆಮ್ಮೆ ಪಾಠವನ್ನು ಇವತ್ತು ನೋಡ್ಕೊಳಾಕ್ತೀನಿ. ಕೆಲಸದ ಜೊತೆಗೆ ವಿಡಿಯೋ ಕೂಡ ಆಗಿಬಿಡ್ತೈತಿ, ಅಭ್ಯಾಸ ಕೂಡ ಆಗಿಬಿಟ್ಟಿರ್ತೈತಿ. ಈ ರೀತಿಯಾಗಿ ನನ್ನ ಸಮಯವನ್ನು ಉಳಿತಾಯ ಮಾಡ್ಕೋತಿರ್ತೀನಿ. ಅದೇ ಸೋಷಿಯಲ್ ಸೈನ್ಸ್ಗೆ ಬೇಕಾಗುವಂತಹ ಸಮಯವನ್ನು ಬೇರೆ ಸಬ್ಜೆಕ್ಟ್ಸ್ಗಳಿಗೆ ನಮಗೆ ಯಾವ ಟಫ್ ಅನ್ನಿಸ್ತದೆ ಅದಕ್ಕೆ ನಾವು ಆ ಟೈಮನ್ನು ಹಾಕ್ಬೋದು. ಈ ರೀತಿಯಾಗಿ ನನ್ನ ಸ್ಟಡಿ ಇರ್ತೈತಿ. ನಾನೀಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಪಾತ್ರೆ ಇದ್ದು ಅವುಗಳನ್ನು ಕೂಡ ತಿಕ್ಕೊಂಡು ಆದಮೇಲೆ ಈಗ ನಾನು ದೇವರ ರೂಮ್ ಸ್ವಚ್ಛ ಮಾಡಾಕ್ತೀನಿ. ಈ ರೀತಿ ಎಲ್ಲ ಮೇಲ್ಗಡೆ ಎಲ್ಲ ಸಾಮಾನಿದ್ದು ಅವುಗಳನ್ನೆಲ್ಲ ಅನೀಶನ ಕಡೆಯಿಂದ ಕೆಳಗೆ ಇಳಿಸಿ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಇಷ್ಟು ಕ್ಲೀನ್ ಆದಮೇಲೆ ಡಬ್ಬಿಗಳೆಲ್ಲ ಒರೆಸ್ಕೊಂಡು ಮತ್ತು ಅವಕ್ಕೂ ಜಾಗದ ಮೇಲೆಲ್ಲ ಇಡಬೇಕು. ಈ ರೀತಿಯಾಗಿ ಇರ್ತೈತಿ. ನಿಮ್ಮ ಮನೆಯ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಆಗಿರ್ಬೋದು. ಏನೇ ಅಭ್ಯಾಸ ಇರಲಿ ಏನೇ ಇರಲಿ, ಗೃಹಿಣಿಯರಿಗೆ ಮಾತ್ರ ಇವು ತಪ್ಪಿದ್ದಲ್ಲ. ಜೊತೆಗೇ ನಾನು ಕೆಲಸ ಮಾಡಬೇಕು ಮತ್ತು ಎಕ್ಸ್ಟ್ರಾ ಇದು ಡೈಲಿ ಕೆಲಸ ಅಲ್ಲದೇ ಮತ್ತು ಎಕ್ಸ್ಟ್ರಾ ಕೆಲಸ ಜೊತೆಗೆ ಅಭ್ಯಾಸ, ಇವು 3 ಕಂಟಿನ್ಯೂ ಆಗಿ ನಡೆದುಕೊಂಡು ಹೊಂಟವು. ಮತ್ತು ಶ್ರಾವಣ ಮಾಸಕ್ಕೆ ನಾವೆಲ್ಲರೂ ಕೂಡ ಈ ರೀತಿ ಸ್ವಚ್ಛ ಮಾಡ್ತಾನೆ ಇರ್ತೀವಿ. ಇನ್ನೊಂದು 10-12 ದಿವಸ ಉಳಿತಷ್ಟೇ. ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ಕೊಂಡ್ರಾಯ್ತು ಒಂದೊಂದು ಅಂಥೇಳಿ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ನಮ್ಮ ಬೆಡ್ರೂಮ್ ಕೂಡ ಕ್ಲೀನ್ ಮಾಡಿದ್ದೆ. ಆ ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡೀನಿ, ಜಸ್ಟ್ ಪಬ್ಲಿಷ್ ಮಾಡಬೇಕು. ಬಟ್ ಇದು ನಾನು ಯಾಕೆ ಜಲ್ದಿನೇ ಚಾಲು ಮಾಡಿದ್ದೆ ಮ್ಯಾಲಿಂದ ಕ್ಲೀನಿಂಗ್ ಕೂಡ ಅಂತಂದ್ರೆ ನನಗೆ ಡೌಟ್ ಐತಿ. ನೋಟಿಫಿಕೇಷನ್ ಆಯಿತು ಅಂದ್ರೆ ಅವಸರದಲ್ಲಿ ಎಲ್ಲನೂ ಸ್ವಚ್ಛ ಮಾಡ್ಕೊಳಕ್ಕಾಗಲ್ಲ. ಈಗಿಂದನೇ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡೋಣ, ಜೊತೆಗೆ ಸ್ವಲ್ಪ ಅಭ್ಯಾಸವನ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂಥೇಳಿ ಎಲ್ಲವನ್ನು ಒಟ್ಟಿಗೆ 3 ದಿವಸ ಆಯಿತು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು. ಬೆಡ್ರೂಮ್ ಕ್ಲೀನಿಂಗ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ರೀತಿಯಾಗಿ ನಾನು ರೂಮನ್ನು ಎಲ್ಲ ಕಸ್ಬರ್ಗಿಯಿಂದ ಒಂದು ಸರ್ತಿ ಜಾಡಿಸ್ಕೊಂಡು ಆದಮೇಲೆ ಮತ್ತೊಮ್ಮೆ ಬಟ್ಟೆಯನ್ನು ತಗೊಂಡು ಶೆಲ್ಫ್ ಏನು ಮೇಲೆ ಬಾಟಿ ಅದಾವಲ್ಲ ಅವುಗಳನ್ನೆಲ್ಲ ಕ್ಲೀನಾಗಿ ಒರೆಸ್ಕೋತೀನಿ. ಇಲ್ಲಾಂತಂದ್ರೆ ಅಷ್ಟೊಂದು ಕ್ಲೀನ್ ಅನಿಸಲ್ಲ. ಹಸಿ ಬಟ್ಟೆ ಅಲ್ಲ, ಒಣ ಬಟ್ಟೆಲಿಂದನೇ ನಾನು ಒರೆಸಿದ್ರೆ ಅಷ್ಟು ಧೂಳು ಇರ್ತೈತಿ. ಇನ್ನೂ ಕಸ್ಬರ್ಗಿಂತ ಹುಡುಗಿದಾದ್ಮೇಲೂ ಅಲ್ಲಿ ಧೂಳು ಇರ್ತೈತಿ. ಅದಕ್ಕೋಸ್ಕರ ನಾನು ಬಟ್ಟೆಯಿಂದ ಒಂದು ಸರ್ತಿ ಒರೆಸ್ಕೊಂಡ್ಬಿಡ್ತೀನಿ. ಈ ರೀತಿ ಕ್ಲೀನಿಂಗ್ ಮಾಡ್ತಾನೆ ವಿಡಿಯೋಗಳನ್ನು ಕೇಳ್ಬೋದು. ಬಟ್ ನಾನು ಮೊಬೈಲನ್ನು ಒಳಗೆ ತರಲಿಲ್ಲ. ವಿಡಿಯೋ ಮಾಡೋಕ್ಕೆ ಏನು ತೊಗೊಂಡಿದ್ದೆ ಮೊಬೈಲ್ ಅದನ್ನಷ್ಟೇ ತೊಗೊಂಡಿನಿ. ಸ್ವಲ್ಪ ಹೊಸದಿರೋದ್ರಿಂದ ಧೂಳದು ಕುಂತು ಮತ್ತು ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ನಾನು ಹೊರಗಡೆನೇ ಇಟ್ಟಿನಿ ಅದನ್ನು. ನೀವು ಬೇಕಿದ್ದರೆ ಇದೇ ರೀತಿಯಾಗಿ ಕ್ಲೀನಿಂಗ್ ಅಂತೂ ತಪ್ಪಲ್ಲ, ನಾವು ಜೊತೆಗೇ ಅಭ್ಯಾಸ ಮಾಡ್ತಾನೆ ಕ್ಲೀನಿಂಗ್ ಕೆಲಸಗಳನ್ನು ಕೂಡ ಮಾಡ್ಕೋಬೋದು. ನಮ್ಮ ಮಾಡುವಂತಹ ಮೂಡ್ ನಮಗಿರಬೇಕು, ಅದ್ರ ಮೇಲೆ ನಿರ್ಧಾರ ಆಗ್ತೈತೆ ನಾವು ಎಷ್ಟು ಅಭ್ಯಾಸ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ಕೂಡ ನಾವೇ ನಿರ್ಧಾರ ಮಾಡ್ತೀವಿ. ಈಗ ನಾನು ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಈಗ ನಾನು ಅಭ್ಯಾಸಕ್ಕೆ ಕುಂತೀನಿ. ಈಗ ಟೈಮಿಂಗ 2-2:30 ಗಂಟೆ ಆಗೈತಿ.
ಲೇಟ್ ಆಯಿತು, ಮತ್ತು ಕೆಳಗಿನ ಕ್ಲೀನ್ ಎಲ್ಲ ಮಾಡಿ ಬರೋ ತನಕ ಲೇಟ್ ಆಗಿಬಿಡ್ತು. ಫ್ರೆಶ್ ಅಪ್ ಆಗಿ ಈಗ ನಾನು ಕುಂತೀನಿ. ಯಾವ ಸಬ್ಜೆಕ್ಟ್ ಓದಾಕ್ತೀನಿ ಅಂತಂದ್ರೆ 6ನೇ ತರಗತಿದು ಸೆಕೆಂಡ್ ಪಾರ್ಟಲ್ಲಿ ಮೊದಲನೇ ಪಾಠ ತಾಪ ಮತ್ತು ಅದರ ಮಾಪನ, ಈ ಪಾಠವನ್ನು ಅಭ್ಯಾಸ ಮಾಡಾಕತ್ತೀನಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಯ್ಬೇಕು. ನಾವು ಯಾವುದೇ ಗದ್ದಲ ಮಾಡ್ಕೊಳ್ಳುವಂಗಿಲ್ಲ. ನೀಟಾಗಿ 6ನೇತೆ ಹಿಡಿದು ಸ್ಟಾರ್ಟ್ ಮಾಡ್ಕೋತಾ ಹೋಗ್ರಿ. ಇಲ್ಲ ನಿಮ್ದೆಲ್ಲ ಆಗೈತಿ ಅಂದ್ರೆ ಉಲ್ಟಾನೂ ಬರ್ಬೋದು. 10ನೇತೆಯಿಂದ ಉಲ್ಟಾ ರಿವಿಷನ್ ಮಾಡ್ಕೋತಾನೂ ಕೂಡ ಬರ್ಬೋದು. ಯಾಕಂದ್ರೆ ಆಲ್ರೆಡಿ ಬಹಳಷ್ಟು ಜನದ್ದು ಸ್ಟಡಿ ಸ್ಟಾರ್ಟ್ ಆಗಿನೇ 3-4 ತಿಂಗಳಾಯಿತು. ಆಲ್ರೆಡಿ ಒಂದು ರೌಂಡ್ ಮುಗ್ದಿರ್ತೈತೆ ಎಲ್ಲ ಸ್ಟಡಿ ಮಾಡೋದು. ಬೇಕಿದ್ರೆ ನೀವು ರಿವಿಷನನ್ನು ಈ ರೀತಿ ಉಲ್ಟಾ ತಗೊಳ್ಬೋದು. ಹಿಂದಿನ ಪಾಠಗಳನ್ನು ಓದ್ಕೋತಾ ಮುಂದೆ ಬರೋದು. ಯಾಕಂದರೆ ಹಿಂದಿನ ಲಾಸ್ಟ್ ಏನು ಪಾಠಗಳು ಇರ್ತಾವಲ್ಲ ಸ್ವಲ್ಪ ಟಫ್ ಅನ್ನಿಸ್ತಾವೆ. ಅದನ್ನು ಸ್ವಲ್ಪ ಡಿಟೇಲಾಗಿ ಓದ್ಕೊಳ್ಳೋದಕ್ಕೆ ಲಾಸ್ಟಲ್ಲಿ ಟೈಮ್ ಸಿಗೋದು ಇಲ್ಲ. ಯಾವ್ದು ಓದಲಿ ಯಾವ್ದು ಬಿಡಲಿ ಅಂತಿರ್ತೀವಿ ಎಕ್ಸಾಮ್ ಟೈಮಲ್ಲಿ. ಅದಕ್ಕೋಸ್ಕರ ಒಂದು ವೇಳೆ ರಿವಿಷನ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಫಸ್ಟಿಂದನೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ 10ನೇ ತರಗತಿಯಿಂದ ಉಲ್ಟಾ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತೈತಿ. ನಾನಂತೂ ಈಗ 6th ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾವುದೇ ಓದಿದ್ರೂ ಕೂಡ ಪರ್ಫೆಕ್ಟಾಗಿ ಓದೋದಕ್ಕೆ ಪ್ರಾರಂಭ ಮಾಡೀನಿ. ಅರ್ಧಂಬರ್ಧ ಇಲ್ಲ, ತಿಳ್ಕೊಂಡು ಪರ್ಫೆಕ್ಟಾಗಿ ಓದೋದಕ್ಕೆ ಪ್ರಾರಂಭ ಮಾಡೀನಿ. ಈ ರೀತಿಯಾಗಿ ಮಧ್ಯಾಹ್ನದ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸಿ ಸೈನ್ಸ್ ಸ್ಟಡಿ ಆಯಿತು. ಬೆಳಗಿನ ಕೆಲಸದೊಂದಿಗೆ ಅಂದರೆ ಚಪಾತಿ ರೊಟ್ಟಿ ಮಾಡ್ಕೋತಾನೆ ನಾನು ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ಮಾಡ್ಕೊಂಡಿನಿ. ಈಗ ಮಧ್ಯಾಹ್ನದವರೆಗೆ 2 ಸಬ್ಜೆಕ್ಟ್ಸ್ಗಳ ಸ್ಟಡಿ ಕಂಪ್ಲೀಟ್ ಆಯಿತು. ಅಂದರೆ ಪೂರ್ತಿ ಅಲ್ಲ, ಇವತ್ತಿನ ಟೈಮ್ ಟೇಬಲಲ್ಲಿ ನಂದು ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಆಯಿತು. ಇನ್ನೂ 3 ಸಬ್ಜೆಕ್ಟ್ಸ್ಗಳನ್ನು ಇವತ್ತು ಸ್ಟಡಿ ಮಾಡಬೇಕು ಅಂದ್ಕೊಂಡಿನಿ. ನೋಡಬೇಕು, ಒಂದು ಇಂಗ್ಲೀಷ್, ಒಂದು ಸೈಕಾಲಜಿ, ಇನ್ನೊಂದು ಮ್ಯಾಥ್ಸ್. ಮ್ಯಾಥ್ಸ್ ಪ್ರಾಕ್ಟೀಸ್ಗೋಸ್ಕರ ನಾವು ಬಹಳಷ್ಟು ಟೈಮನ್ನು ಕೊಡಲೇಬೇಕು. ಇಲ್ಲಾಂದ್ರೆ ಪೂರ್ತಿ ಸಿಲೆಬಸ್ ಕವರ್ ಆಗೋದಿಲ್ಲ. ನಾನೀಗ ತೊಗೊಂಡಿರುವಂಥದ್ದು ಸೈನ್ಸಲ್ಲಿ 6ನೇ ತರಗತಿದು ಪಾರ್ಟ್ 2 ಅಲ್ಲಿ ತಾಪ ಮತ್ತು ಅದರ ಮಾಪನ ಪಾಠವನ್ನು ಓದಾಕ್ತೀನಿ. ಅದರ ಮಿಡಲಲ್ಲಿ ನಮ್ಮ ಮನೆಯವ್ರದ್ದು ಫೋನ್ ಬಂತು, ಊಟಕ್ಕೆ ಕೊಡ್ಬಾ ಅಂಥೇಳಿ. ಮಿಡಲಲ್ಲಿಗೆ ಎದ್ದು ಹೋಗಬೇಕಾಗಿತ್ತು. ಇಂಥ ಇಂಟ್ರೆಸ್ಟ್ ಕೊಟ್ಟು ಓದ್ತಿರ್ಬೇಕಾದ್ರೆ ಯಾರ್ದಾದ್ರೂ ಕಾಲ್ ಬಂದಿರ್ಬೋದು, ಅಥವಾ ಮಕ್ಕಳು ಏನಾದ್ರು ಕೇಳಾಕ್ತಿದ್ರು ಅಂತಂದ್ರೆ ನನಗಂದ್ರೂ ತಾಳ್ಕೊಳಕ್ಕೆ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಲೇಬೇಕು. ಈಗ ಒಂದು ಆಲ್ಮೋಸ್ಟ್ ಅರ್ಧದ ಮೇಲೆ ಬಂದೀನಿ. ಅವ್ರಿಗೆಲ್ಲ ಊಟಕ್ಕೆ ಅದು ಕೊಟ್ಟು ಟೈಮ್ ಸಿಕ್ತು ಅಂದ್ರೆ ಅದನ್ನು ಕೂಡ ಒಟ್ಟು ಒಂದು ಲೆಸನ್ ಕಂಪ್ಲೀಟ್ ಮಾಡ್ತೀನಿ. ಯಾವುದು ಸೈನ್ಸ್. ಇವತ್ತು ಸೋಷಿಯಲ್ ಸೈನ್ಸ್ ಆಯಿತು. ಈಗ ಶನಿವಾರ ಅಲ್ಲ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ಲಾಗ್ತೀನಿ. 1 ತಿಂಗಳ ಮೇಲಾಯಿತು. ಪ್ರತಿ ಶನಿವಾರ ಆ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸನ್ನು ಪಠಣ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಸೇರಿ 3 ಬಾರಿ ಪಠಣ ಮಾಡ್ತೀವಿ. ಅದು ಏನೋ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತೈತಿ. ಅದಕ್ಕೋಸ್ಕರ ನಾನು ಸಾಯಂಕಾಲದ ಟೈಮಲ್ಲಿ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಈಗ ಕೆಳಗಡೆ ಬಂದೀನಿ ನಾನು. ನಮ್ಮ ಮನೆಯವರಿಗೆ ಊಟಕ್ಕೆ ಕೊಡಬೇಕು, ಮತ್ತು ಸಂಜೆ ಟೈಮಲ್ಲಿ ಅವು ಇವು ಕೆಲಸ ಇರ್ತಾವಲ್ಲ. ಕಾಯಿಪಲ್ಯ ಕೂಡ ತೊಗೊಂಡು ಬಂದಿದ್ದರು. ಅದು ಕ್ಯಾಮ್ರಾ ಏನು ಮಾಡಿಬಿಟ್ಟಿನಿ, ಸ್ವಲ್ಪ ಮೇಲ್ಗಡೆದು ವಿಡಿಯೋ ಜಾಸ್ತಿ ಬರ್ಲಾಗ್ತಿತ್ತು. ಕಿಚನ್ ಕೌಂಟ್ರದ್ದು ಬರ್ತಿರ್ಲಿಲ್ಲ. ಅದನ್ನು ಅಷ್ಟಕ್ಕೆ ಕಟ್ ಮಾಡಿಬಿಟ್ಟೆ. ಎಷ್ಟು ದೊಡ್ಡ ಸೂಡು ನೋಡ್ರಿ. ಕೊತ್ತಂಬರಿದು 5 ರೂಪಾಯಿಗೆ ಒಂದಂತ. ನನಗಂತೂ ಆಶ್ಚರ್ಯನೇ ಆಯಿತು. ಯಾಕಂದ್ರೆ ಮೊದಲೇ ಮಳೆ ಇಲ್ಲ, ಅಂಥದ್ರೊಳಗೆ ಇಂಥ ದೊಡ್ಡ ಸೂಡು 5 ರೂಪಾಯಿಗೆ ಒಂದಂದ್ರೆ ಆಶ್ಚರ್ಯ ಆಗದೆ ಇರ್ತೈತೇನೋ. ಅದಾದಮೇಲೆ ನಾವು ಶನಿವಾರ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗುವಷ್ಟರಿಗೆ ಹನುಮಾನ್ ಚಾಲೀಸ್ದು ಪಠಣೆ 1ನೇದು ಅರ್ಧ ಮುಗ್ದಿತ್ತು. ಇನ್ನೂ 2 ಪಠಣಗಳದಾವು. ಅದನ್ನು ಕೂಡ ಎಲ್ಲರ ಜೊತೆ ಮಾಡಿ ಅದಾದಮೇಲೆ ಮಹಾಮಂಗಳಾರತಿ ನಡೆಯಾಗ್ತೈತಿ ಹನುಮಾನ್ಜಿದು. 3 ಬಾರಿ ಹನುಮಾನ್ ಚಾಲೀಸನ್ನು ಎಲ್ಲರೂ ಸೇರಿ ಪಠಣ ಮಾಡಿದಾದಮೇಲೆ ನಾವು ಹನುಮಂತ ದೇವರ ಉಗ್ರ ಹನುಮಂತ ದೇವರ ನಮ್ಮ ಕಾಲನಿ ಒಳಗೆ ಐತಿ. ಅವ್ರದ್ದು ಹನುಮಂತ ದೇವರಿಗೆ ಮಹಾಮಂಗಳಾರತಿ ನಡೆಯಾಗ್ತೈತಿ.
ಮತ್ತು ಪ್ರತಿ ವಾರ ಪ್ರಸಾದ ಕೂಡ ಇರ್ತೈತಿ. ಪ್ರಸಾದ ಅಂದ್ರೆ ಜಿಲೇಬಿ ಅಥವಾ ವಾರದಲ್ಲಿ ಪ್ರತಿ ವಾರನೂ ಕೂಡ ಯಾರಾದರೂ ಏನಾರ ಕೊಟ್ಟಿರ್ತಾರದ ಭಕ್ತಾದಿಗಳು. ಇವತ್ತು ನಮ್ಮ ರಿಲೇಟಿವಲ್ಲೇ ನಮ್ಮ ಅತ್ತೆಯವರು ಉಸಳಿ ತಂದು ಕೊಟ್ಟಿದ್ದರು. ಅದ್ರ ಜೊತೆಗೆ ಒಂದು ಜಿಲೇಬಿ ಎಲ್ಲರಿಗೂ ಕೂಡ ಈ ರೀತಿಯಾಗಿ. ಮತ್ತು ಗುಡಿಯಿಂದ ಬಂದ ತಕ್ಷಣವೇ ಒಂದು ರೌಂಡ್ ಅಡುಗೆ ಮನೆ ಒಳಗೆ ನೋಡಿದೆ. ಇವತ್ತು ಎಲ್ಲ ಅಡುಗೆ ಇನ್ನೂ ಇತ್ತು. ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲ ಇತ್ತು. ಅದಕ್ಕೋಸ್ಕರ ಸೀದಾ ಮ್ಯಾಲೆ ಬಂದು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಾಕ್ತೀನಿ. ಈಗ ನಾನು ತಗೊಂಡಿರುವಂತಹ ವಿಷಯ ಮ್ಯಾಥ್ಸ್ ಆಲ್ರೆಡಿ ನಿನ್ನೆ ಒಂದು ಪಾಠ ಮುಗಿಸೀನಿ. 6th ಸ್ಟ್ಯಾಂಡರ್ಡ್ದು ಫಸ್ಟ್ ಪಾಠ ಮುಗೀತು. ಸೆಕೆಂಡ್ ಲೆಸನ್ ಸ್ವಲ್ಪ ದೊಡ್ಡದೈತಿ, ಒಂದು 30 ಪೇಜ್ ಮೇಲೆ ಐತಿ. ಅದನ್ನು ಪೂರ್ತಿಯಾಗಿ ಮುಗಿಸ್ಕೋಬೇಕು. ಯಾಕಂದರೆ ಟೈಮ್ ಜಾಸ್ತಿ ಇಲ್ಲ. ಡೈಲಿ ಒಂದು ಅಥವಾ ಹೆಚ್ಚು ಸಣ್ಣ ಇದ್ದು ಅಂದ್ರೆ 1-1.5 ಪಾಠಗಳನ್ನು ಮುಗಿಸ್ಕೊತಾ ಹೋಗಬೇಕು. ಯಾಕಂದ್ರೆ ಪೂರ್ತಿ ಕವರ್ ಆಗಬೇಕಂದ್ರೆ ನಾವು ಪ್ರಯತ್ನ ಮಾಡಲೇಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಮತ್ತು ಕಮೆಂಟ್ಸ್ಗಳು ಭಾಳ ಬರಾಕ್ತಾವೆ. ಅದಕ್ಕೆ ರಿಪ್ಲೈ ಮಾಡೋಕೆ ಆಗತ್ತಿಲ್ಲ ಕೆಲಸ. ಮತ್ತು ಅದ್ರ ಜೊತೆಗೆ ಸ್ಟಡಿ ಆದಷ್ಟು ನಿಮ್ಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂವರೆಗೂ ಈ ರೀತಿಯಾಗಿ ಎಂದೂ ಮಾಡಿರಲಿಲ್ಲ. ಪ್ರತಿಯೊಬ್ಬರದ್ದು ಕಮೆಂಟ್ಗೆ ರಿಪ್ಲೈ ಮಾಡ್ತಿದ್ದೆ. ಬಟ್ ಕೆಲವೊಂದಿಷ್ಟು ವಿಷಯಗಳೇನದಾವಲ್ಲ ನನಗಷ್ಟು ಡೀಟೇಲಾಗಿ ಗೊತ್ತಿಲ್ಲ. C&R ರೂಲ್ ಬಂದಮೇಲೆ ಪ್ರತಿಯೊಂದು ವಿಷಯಗಳು ನಿಮಗೆ ತಿಳಿತಾವೆ. ಸ್ವಲ್ಪ ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ತೀರಿ ಅಂತ ಅಂದ್ಕೊಂಡೀನಿ. ಅಭ್ಯಾಸವನ್ನು ಕಂಟಿನ್ಯೂ ಆಗಿಡ್ರಿ. ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಬೇಡ್ರಿ. ನಡುವೆಲ್ಲಿನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಪ್ರತಿ ದಿವಸನೂ ಅಭ್ಯಾಸ ಇರಲಿ, ಕಂಟಿನ್ಯೂ ಆಗಿರಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇವತ್ತು 3 ಸಬ್ಜೆಕ್ಟ್ಸ್ಗಳನ್ನು ನಾನು ಸ್ಟಡಿ ಮಾಡೀನಿ. ಕೆಲಸದೊಂದಿಗೆ ನಾನು ಮಾಡಿರುವಂತಹ ವಿಷಯ ಸೋಷಿಯಲ್ ಸ್ಟಡಿ, 6th ಸ್ಟ್ಯಾಂಡರ್ಡ್ದು ಸೆಕೆಂಡ್ ಲೆಸನ್ನ. ಮಧ್ಯಾಹ್ನದ ಟೈಮಲ್ಲಿ ಸೈನ್ಸ್ ಸ್ಟಡಿ ಮಾಡಿದೆ, ತಾಪ ಮತ್ತು ಅದರ ಮಾಪನಗಳು. ಈಗ ನಾನು 6th ಸ್ಟ್ಯಾಂಡರ್ಡ್ದೇ ಮ್ಯಾಥ್ಸ್ ತಗೊಂಡಿನಿ, ಸೆಕೆಂಡ್ ಲೆಸನ್. ಈ ರೀತಿಯಾಗಿ ಇವತ್ತಿನ ಅಭ್ಯಾಸದ ರೊಟೀನ್ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓವರ್ನೈಟ್ ಸ್ಟಡಿಗೆ ಕೂಡಬೇಕು ಅಂತ ಅಂದ್ಕೊಂಡಿನಿ. ಇವತ್ತು ಒಂದು ವೇಳೆ ನಾನು ಓವರ್ನೈಟ್ ಕುಂತ್ನಿ ಅಂತಂದ್ರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ಲ ಆವಾಗ ನಿಮ್ಗೆ ಶೇರ್ ಮಾಡಿರ್ತೀನಿ. ಅದ್ರ ಬಗ್ಗೆ ಯಾವ ಸಬ್ಜೆಕ್ಟ್ ಮಾಡಿದೆ ಅಂಥೇಳಿ. ಈ ವಿಡಿಯೋವನ್ನು ಮಾತ್ರ ಇಲ್ಲಿಗೆ ಸ್ಟಾಪ್ ಮಾಡಿ.